ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರ ಬಂದಾಗಿಂದ ಒಂದೊಂದೇ ಎಡವಟ್ಟುಗಳು ಹೊರಗಡೆ ಬರ್ತಾನೆ ಇದ್ದಾವೆ. ಈಗ ಮತ್ತೊಂದು ವಿವಾದ. ಲಾಡ್ಲೆ ಮಶಾಕ್ ದರ್ಗಾ ಕೇಸ್ ಹಿಂಪಡೆದಿದ್ಯಾಕೆ? 4 ವರ್ಷಗಳ ಹಿಂದಿನ ಕೇಸ್ ಈಗ ಹಿಂಪಡೆದಿದ್ಯಾಕೆ? ರಾಜ್ಯ ಸರ್ಕಾರ ಮತ್ತೊಂದು ವಿವಾದವನ್ನ ಮಾಡ್ಕೊಂಡಿದೆ. ಲಾಡ್ಲೆ ಮಶಾಕ್ ದರ್ಗಾ ಕೇಸ್ ಹಿಂಪಡೆದಿದ್ಯಾಕೆ? 4 ವರ್ಷಗಳ ಹಿಂದಿನ ಕೇಸ್ ಈಗ ಹಿಂಪಡೆದಿದ್ಯಾಕೆ? ಸದ್ದಿಲ್ಲದೆ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆಯಾ ರಾಜ್ಯ ಸರ್ಕಾರ? ಕಲಬುರಗಿ ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣ 4 ವರ್ಷಗಳಿಂದ ಕೋರ್ಟ್ನಲ್ಲಿ ಈ ಪ್ರಕರಣ ನಡೀತಾ ಇತ್ತು. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈ ಕೇಸ್ ನಡೀತಾ ಇದ್ದಂತ ಸಂದರ್ಭದಲ್ಲಿನೇ ಏಕಾಏಕಿಯಾಗಿ ಈ ತೀರ್ಮಾನ ಯಾಕಾಯ್ತು ಕಾಂಗ್ರೆಸ್ ಸರ್ಕಾರದಿಂದ ಅನ್ನೋದು ಈಗಿರುವಂತ ಪ್ರಶ್ನೆ. 4 ವರ್ಷಗಳ ಹಿಂದಿನ ಪ್ರಕರಣ, ಈಗ ಕೇಸನ್ನ ಹಿಂಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ. ಸಹಜವಾಗಿ ಒಂದು ಪ್ರಶ್ನೆ, ಸದ್ದಿಲ್ಲದೆ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆಯಾ ಸರ್ಕಾರ ಅನ್ನೋ ಪ್ರಶ್ನೆ. ಮೊದಲೇ ಬಿಜೆಪಿಯವರು ಆರೋಪ ಮಾಡ್ತಾನೆ ಇರ್ತಾರೆ, ಹರಿಹಾಯ್ತಾನೆ ಇರ್ತಾರೆ ಕಾಂಗ್ರೆಸ್ ಸರ್ಕಾರದ ಮೇಲೆ. ಒಂದು ಧರ್ಮದ ಓಲೈಕೆಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ಹೇಳಿ. ಅದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಕಾಂಗ್ರೆಸ್ನವರು ಕೂಡ ನಡ್ಕೊಳ್ತಾ ಇದ್ದಾರೆ. 4 ವರ್ಷಗಳಿಂದ ಈ ಪ್ರಕರಣ ಕೋರ್ಟ್ನಲ್ಲಿತ್ತು. ಏಕಾಏಕಿಯಾಗಿ ಈಗ ಹಿಂಪಡೆದುಕೊಂಡಿದ್ದಾರೆ. ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಂಡಿರುವುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ಏಕಾಏಕಿಯಾಗಿ ಈ ತೀರ್ಮಾನವನ್ನ ಯಾಕೆ ತೆಗೆದುಕೊಂಡಿದ್ದಾರೆ? ರಾಮ್, ರಾಜ್ಯದಲ್ಲಿ ಸರ್ಕಾರ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಮೇಲೆ ಏನು ವಿಪಕ್ಷದವರು ಮುಸ್ಲಿಂ ಓಲೈಕೆ ರಾಜಕಾರಣ ಮಾಡ್ತಿದೆ ಅನ್ನುವಂತ ಒಂದು ಆರೋಪವನ್ನ ಏನ್ ಮಾಡ್ತಾರೆ, ಅದಕ್ಕೆ ತಕ್ಕಂತೆ ರಾಜ್ಯ ಸರ್ಕಾರದಲ್ಲಿರುವಂತಹ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ನಾಯಕರುಗಳು ನಡ್ಕೊಳ್ತಾ ಇದಾರ ಅನ್ನುವಂತ ಒಂದು ಅನುಮಾನಗಳು ಬರುವಂತದ್ದು ಸಹಜ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಹಲವು ಹೋರಾಟಗಾರರ ಮೇಲಿದ್ದಂತಹ ಕೇಸುಗಳನ್ನ ವಾಪಸ್ ಪಡೆಯುವಂತ ಒಂದು ಕೆಲಸವೂ ಕೂಡ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ರೈತರ ಮೇಲೆ ಆಗಿರ್ಬೋದು, ಪ್ರತಿಭಟನಾ ಕನ್ನಡ ಚಳವಳಿ ಹೋರಾಟಗಾರರ ಮೇಲೆ ಆಗಿರ್ಬೋದು, ವಾಟಾಳ್ ನಾಗರಾಜ್ ಅವರ ಮೇಲೆ ಇದ್ದಂತಹ ಸಣ್ಣ ಪುಟ್ಟ ಪ್ರಕರಣಗಳನ್ನ ವಾಪಸ್ ಪಡೆಯೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರುತ್ತೆ. ಆದ್ರೆ ಯಾವ್ದಾದ್ರು ಒಂದು ತೀವ್ರವಾದಂತಹ ಒಂದು ಪ್ರಕರಣ, ಕೋಮುಗಲಭೆ ಸೃಷ್ಟಿ ಮಾಡಿರುವಂತಹ ಒಂದು ಪ್ರಕರಣ, ಸರ್ಕಾರದ ಆಸ್ತಿಗೆ ನಷ್ಟ ಉಂಟು ಮಾಡಿದಂತ ಒಂದು ಪ್ರಕರಣಗಳನ್ನ ಏಕಾಏಕಿ ಪ್ರಕರಣವನ್ನ ಕೈ ಬಿಡುವಂತಹ ಒಂದು ನಿರ್ಧಾರ ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಇದರ ಹೊರತಾಗಿನೂ ಕೂಡ 4 ವರ್ಷಗಳ ಹಿಂದೆ 2022ರಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದದಲ್ಲಿ ಆಗಿದ್ದಂತಹ ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣವನ್ನ ರಾಜ್ಯ ಸರ್ಕಾರ ಹಿಂಪಡೆಯೋದಕ್ಕೆ ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್, ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರುಗಳು ಒಪ್ಕೊಂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಒಟ್ಟಾರೆ ಈ ಪ್ರಕರಣ ಬಹಳಷ್ಟು ಗಂಭೀರವಾದಂತಹ ಒಂದು ಪ್ರಕರಣ ಅನ್ನುವಂಥದ್ದನ್ನ ಅವತ್ತು ರಾಜ್ಯ ಸರ್ಕಾರವೂ ಹೇಳಿತು, ವಿಪಕ್ಷಗಳು ಕೂಡ ಅದನ್ನೇ ಆರೋಪ ಮಾಡಿದ್ವು. ಆದ್ರೆ ಒಂದು ಸಮುದಾಯವನ್ನ ಓಲೈಕೆ ಮಾಡುವ ಸಲುವಾಗಿ ಇಂಥ ಒಂದು ನಿರ್ಧಾರಕ್ಕೆ ರಾಜ್ಯ ಸಚಿವ ಸಂಪುಟ ಬಂದಿದೆಯಾ ಅನ್ನುವಂತ ಒಂದು ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ. ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಕೂಡ ಇದೇ ಹಾದಿಯಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಗಲಾಟೆಗಳಾಗಿದ್ವು, ದೊಂಬೆ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು. ಈಗ ಕೋರ್ಟ್ ಅಲ್ಲಿ ವಿಚಾರಣಾ ನಡೀತಾ ಇದೆ. ವಿಚಾರಣಾ ಹಂತದಲ್ಲಿರುವಂತಹ ಇಂತಹ ಒಂದು ಗಂಭೀರ ಪ್ರಕರಣವನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವೇ ಇಲ್ಲ ಅನ್ನುವಂತ ಒಂದು ಚರ್ಚೆಯೂ ಕೂಡ ಇದೆ. ಈ ನಡುವೆ ಒಂದು ಸಮುದಾಯವನ್ನ ಓಲೈಕೆ ಮಾಡೋದಕ್ಕೆ ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿರ್ಬೋದು, ಜಿಬಿಎ ಚುನಾವಣೆ ಆಗಿರ್ಬೋದು, ಹಾಗೂ ತಮ್ಮ ಪಕ್ಷದ ಮತಗಟ್ಟೆಯನ್ನ ಭದ್ರ ಮಾಡಿಕೊಳ್ಳುವಂತಹ ಒಂದು ದಾರಿಯನ್ನ ನಾಯಕರುಗಳು ಹುಡ್ಕೊಂಡ್ರ ಈ ರೀತಿಯಾದಂತ ಒಂದು ನಿರ್ಧಾರಗಳನ್ನ ಮಾಡಿ ಅನ್ನುವಂತ ಒಂದು ಪ್ರಶ್ನೆಗಳು ಉಟ್ಕೊಳ್ಳುವಂತದ್ದು ಸಹಜ. ಆದ್ರೆ ಈ ನಿನ್ನೆ ತೆಗೆದುಕೊಂಡಿರುವಂತಹ ಈ ಒಂದು ನಿರ್ಧಾರದ ಬಗ್ಗೆ ನಿನ್ನೆ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗಿರುವಂತಹ ಕ್ಯಾಬಿನೆಟ್ ಅಜೆಂಡಾದಲ್ಲೂ ಉಲ್ಲೇಖ ಇಲ್ಲ.
ಅದೇ ರೀತಿಯಾಗಿ ಕ್ಯಾಬಿನೆಟ್ ಆದ ಬಳಿಕ ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಏನೆಲ್ಲ ನಿರ್ಧಾರಗಳು ಆದವು ಅನ್ನುವಂಥದ್ದನ್ನ ಮಾಧ್ಯಮಗಳಿಗೆ ಅಧಿಕೃತ ಸುದ್ದಿಗೋಷ್ಠಿ ಮಾಡಿ ಮಾಹಿತಿಯನ್ನ ಕೊಡ್ತಾರೆ. ಆ ಸುದ್ದಿಗೋಷ್ಠಿಯಲ್ಲೂ ಕೂಡ ಈ ಪ್ರಕರಣ ವಾಪಸ್ ಪಡೆದಿರೋದ್ರ ಬಗ್ಗೆ ಹೇಳದೇ ಇರೋದನ್ನ ನೋಡಿದ್ರೆ ಬಹುತೇಕ ಇದು ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಈ ಕೇಸುಗಳನ್ನ ವಾಪಸ್ ಪಡ್ಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರವನ್ನ ಆಕೆ ನಿನ್ನೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಹೀಗಾಗಿ ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೂ ಕೂಡ ಕಾರಣ ಆಗ್ಬೋದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.